ನಮ್ಮ ಮುಂದಿನ ಮಹಿಳಾ ಮಾಣಿಕ್ಯ ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ. ಶಿಕ್ಷಣ ಸಂಸ್ಥೆಗಳಿಗೆ ದೂರದೃಷ್ಟಿ ತುಂಬಾನೇ ಮುಖ್ಯ. ದೂರದೃಷ್ಟಿಯ ಜೊತೆಗೆ ವ್ಯವಸ್ಥಿತ ಆಡಳಿತ ಯಂತ್ರವನ್ನ ರಚಿಸುವುದು ಒಂದು ಸಂಸ್ಥೆಗೆ ಅಳಿವು ಉಳಿವಿನ ಪ್ರಶ್ನೆಯಾಗಿರುತ್ತೆ. ಹಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಯಶಸ್ಸಿನ ಹಿಂದೆ ಈ ಮಹಿಳೆ ಇದ್ದಾರೆ. ಅವರ ಯೋಜನಾ ಚತುರತೆಯಿಂದ ಹಲವು ಶಿಕ್ಷಣ ಸಂಸ್ಥೆಗಳು ಸಕ್ಸಸ್ ಆಗಿವೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳ ದೊಡ್ಡ ಶಕ್ತಿಯಾಗಿ ನಿಂತಿರೋದು ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ. ಬರಹಗಾರರು, ಶಿಕ್ಷಣ ತಜ್ಞರು ಮತ್ತು ಅಕಾಡೆಮಿಕ್ ಸ್ಟ್ರಾಟಜಿಸ್ಟ್, ಬಹುಮುಖ ಪ್ರತಿಭೆಯುಳ್ಳ ಈ ಮಹಿಳಾ ಮಾಣಿಕ್ಯ 50ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಮಣಿಪಾಲ್ K12, ಪ್ರೆಸಿಡೆನ್ಸಿ ಗ್ರೂಪ್ ಸೇರಿದಂತೆ ಹಲವು ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿದ್ದವರು ಇವರೇ. ರೇವಾ ಯೂನಿವರ್ಸಿಟಿ ಹೊಸ ರೂಪ ಪಡೆಯುವುದರಲ್ಲಿ ಇವರ ಪಾತ್ರವೂ ಇದೆ. ಕೇವಲ ಭಾರತ ಮಾತ್ರವಲ್ಲ, ನೇಪಾಳ, ಭೂತಾನ್ ಮತ್ತು ಮಿಡಲ್ ದೇಶಗಳ ಹಲವು ಶಿಕ್ಷಣ ಸಂಸ್ಥೆಗಳ ರಚನೆಯ ಹಿಂದಿರೋದು ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ. ಜೊತೆಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಕ್ಯಾಂಪಸ್ ರಚನೆ ಮಾಡಿದ ಇವರು ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ದೇಶದಲ್ಲಿ ಪ್ರಿನ್ಸಿಪಾಲರಿಗೆ ಸೀಮಿತವಾಗಿರೋ ಏಕೈಕ ಮ್ಯಾಗಜಿನ್ ಮೆಂಟರ್ನ ಮೊದಲ ಎಡಿಟರ್ ಆಗಿದ್ದವರು ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ. ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ ಮಾಡಿರೋ ಸಾಧನೆ ಅಗಾಧವಾದದ್ದು. ಆಧುನಿಕ ಯುಗಕ್ಕೆ ತಕ್ಕಂತೆ ಶೈಕ್ಷಣಿಕ ಸಂಸ್ಥೆಯನ್ನ ಕಟ್ಟೋಕೆ ವಿಶೇಷ ನೈಪುಣ್ಯತೆ ಅಗತ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ ನಿಜಕ್ಕೂ ಮಹಿಳಾ ಮಾಣಿಕ್ಯವೇ. The spectacular women achievers who have achieved so much more. I think one thing that News First has brought us together today is to understand the contribution by people who are far more stellar than me, for sure. I mean, I was touched by the kind of interaction that I had with each of these women who have come before me. And I think I just have one thing to say. This year's theme is inspiring inclusivity, and I think inspiration comes from Shri Shakti, it comes from women, it comes from mothers, it comes from wives, it comes from sisters, and I think that's the spirit with which we should stay. To the younger girls who are in the audience, we'd love to see all of you coming up on stage someday and building a difference in the world. Thank you, News First. Thank you, beautiful Compare, for all that you've done today. Thank you. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.